ಇರಲಿ ಸರ್, ನಡೆದೋಯ್ತು. ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ನಮಗೆ ಮಕ್ಕಕ್ಕೆ ಮಸಿ ಬೆಳೆದಿದ್ದಾರೆ. ನಾವು 22 ದಿನ ಬೇಲ್ ತಗೊಳ್ಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ. ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ. ಕಾನೂನಿಗೆ ನಾವು ಬಗ್ಲೇಬೇಕು. ನಮಗೆ ಕಾನೂನಲ್ಲಿ ನಂಬಿಕೆ ಇದೆ, ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು. ಇವತ್ತು ಅದು ಏನಿದೆ ಅನ್ನೋದನ್ನು ಸ್ಕ್ವ್ಯಾಶ್ ಆಗಿದೆ, FIR ಸ್ಕ್ವ್ಯಾಶ್ ಆಗಿದೆ. ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು. ಜಗದೀಶು ಚಿನ್ನದಂತವನು, ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ. ಅವನು ಬದುಕಿರೋ ಅಷ್ಟು ದಿನಾನೂ ನಮ್ಗೆ ದಿನ ಫೋನ್ ಮಾಡೋನು. ನಮ್ಮ ಮಗಳ ಮದುವೆಗೆ, ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ. ಅವನ ಬರ್ಡೇಗೆ ಹೋಗಿದ್ದೀವಿ ನಾವು ಅವನು ದಿನಕ್ಕೆ ಏನಿಲ್ಲ ಅಂದರೆ 5 ಅವರ್ ಜೊತೆಗಿರ್ತಾ ಇದ್ವಿ. 2020ಇಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ, ಅದು ದೇವ್ರಿಗೆ ಗೊತ್ತು. ಬಟ್ ಅವನು ತುಂಬ ಡಿಪ್ರೆಷನಲ್ಲಿದ್ದ. ಲಾಸ್ಟಲ್ಲಿ ಅವನ ತಂದೆ ಮನೇನ ಹರಾಜಿಗೆ ಬಂತು. ಆವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ. ಅವ್ನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ. ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್. ನನಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು. ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೀರು ಬಂತು ನಮಗೆ. ಏನು ದಾಖಲೆ, ಒಂದು ದಾಖಲೆನೂ ಕೊಟ್ಟಿಲ್ಲ ನಿಮಗೆ. ನೀವೆಲ್ಲ ಚಾನಲವರು ತೋರಿಸಿದ್ರು A1 A2 ಅಂದ್ಬಿಟ್ಟು ನಂದು ಯಾವುದೋ ಫೋಟೋ ತೆಗೆದು ಹಾಕಿದ್ರು. ನಮ್ಮ ಮರ್ಯಾದೆ ಏನು ಸರ್? ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋರು ನಾವು. ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು. ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್? ಎಲ್ಲೋದ್ರೂ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡಬೇಕು, ಎಲ್ಲ ನಾವು ಹೋದರೆ ನೀನೇನೋ ಮೋಸ ಮಾಡಿಬಿಟ್ಟಿದ್ಯಾ, ದುಡ್ಡು ಮಾಡಿಬಿಟ್ಟಿದ್ಯಾ ಅಂತಾರೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳೋದು ಇಷ್ಟೇ. ನಾವು ಕ್ಲೀನಾಗಿದ್ದೀವಿ. ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ. ನಮಗೂ ಜಗದೀಶ್ ಸಾವುಗೂ ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶಿಗೆ ನಾವೇನ ಮೋಸ ಮಾಡೋವಂಥವ್ನಲ್ಲ. ಜಗದೀಶು ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರನ್ನು ಚಿಕ್ಕಪುಟ್ಟ ಮಗು ಅಲ್ಲ. ಅವನ ಹತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡಿಬಿಟ್ಟು ಎದುರಿಸೋಕ್ಕೆ, ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಈಸ್ ನಾಟ್ ಎ ಸ್ಕಿಡ್. ಈಗಿನ ಕಾಲದಲ್ಲಿ ಮಗು ಕೈಲಿ ಒಂದು ಜಾಕೆಟ್ ಕಿತ್ಕೊಂಡು ಜೋರಾಗಿ ಕೂಗ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಅವ್ನು ಮೋಸ ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.